ಯಜಮಾನ ಇಂದಿನ ಸಂಚಿಕೆ. ಇಲ್ಲಿ ಚಾರು ರಾಮಾಚಾರಿ ಜಾನ್ಕಮ್ಮ ಮಗು ಎಲ್ಲ ಬಂದಿರ್ತಾರೆ. ಚಾರುಗೆ ಹೆರಿಗೆ ಮಾಡಿದವ್ರಿಗೆ ಇಲ್ಲಿ ತಾಂಬೂಲ ಸಮೇತ ಜಾನ್ಕಮ್ಮ ಖುಷಿಯಿಂದ ಮಾತಾಡ್ತಿರ್ತಾರೆ. ಇಷ್ಟ ದಿನ ನಾನು ಬರೀ ದೇವಕ್ಕೆ ಇಲ್ಲಿ ಬರ್ತಿದ್ದೆ, ಆದ್ರೆ ದೇವತರ ಬಂದಂತ ನಿಮ್ಮ ನೋಡಕ್ಕೆ ಇವತ್ತು ಬಂದಿದ್ದೀನಿ ಅಂತ ಜಾನ್ಕಮ್ಮ ಹೇಳ್ತಾರೆ. ಒಳ್ಳೆತನಕ್ಕೆ ಎಲ್ಲ ಒಳ್ಳೇದೇ ಆಗುತ್ತೆ, ನಿಮ್ಮಿಬ್ರ ಮೇಲೆ ಯಾವ ಕೆಟ್ಟ ದೃಷ್ಟಿನೂ ಬೀಳ್ದೆ 100 ಕಾಲ ಚೆನ್ನಾಗ್ ಬಾಳಿ ಅಂತ ಹೇಳಿ ರಾಮಾಚಾರಿ ಚಾರುಗೆ ಆ ಹೆಂಗಸು ದೃಷ್ಟಿ ತೆಗಿತಾರೆ. ರಾಮಾಚಾರಿ ಹಾಗೂ ಚಾರು ಅವ್ರಿಗೆ ಒಂದಿಷ್ಟು ದುಡ್ಡು ಕೊಡ್ತಾರೆ. ಪ್ರಸಾದ ಕೊಡ್ಬೇಕು ಅಂತ ದೇವಸ್ಥಾನದಲ್ಲಿ ಎಲ್ಲರಿಗೂ ಪ್ರಸಾದ ಕೊಡ್ತಿರ್ತಾರೆ ರಾಮಾಚಾರಿ ಚಾರು. ಇಲ್ಲಿ ನವದೀಪ್ ಮತ್ತು ವಿವೇಕ್ ಆ ಕಡೆನೆ ಬರ್ತಿರ್ತಾರೆ. ಯಾರೋ ಪ್ರಸಾದ ಅಂತ ನವದೀಪ್ ಹೇಳ್ತಿರ್ತಾರೆ. ಪ್ರಸಾದ ಕೊಡ್ತಿರೋದು ಬೇರೆ ಯಾರು ಅಲ್ಲ, ನಮ್ ಶತ್ರು ವಿವೇಕ್ ಹೇಳ್ತಾರೆ. ಆಗ ನವದೀಪ್ ಕೋಪ ಮಾಡ್ಕೋತಾರೆ. ದೇವರು ಅವನನ್ನ ಅಂತ್ಯ ಮಾಡ್ಬೇಕು ಅಂತ ಅವ್ರನ್ನ ತಂದು ನಿಲ್ಸಿದ್ದಾನೆ. ಯಾವ್ದೇ ಕಾರಣಕ್ಕೂ ಅವನನ್ನ ನಾನು ಸುಮ್ನೆ ಬಿಡೋದಿಲ್ಲ ಅಂತ ಹೇಳಿ ನವದೀಪ್ ಹೋಗ್ತಿರ್ತಾರೆ. ಇದು ಒಳ್ಳೆ ಟೈಮ್ ಅಲ್ಲ, ಯಾಕಂದ್ರೆ ದೇವಸ್ಥಾನದಲ್ಲಿ ನಾವ್ ಯಾರು ಏನು ಮಾಡಕ್ಕಾಗಲ್ಲ. ನಾವೇನಾರು ಹೋದ್ರೆ ಗ್ಯಾರಂಟಿ ಆ ರಾಮಾಚಾರಿ ಪೊಲೀಸ್ಗೆ ಹಿಡ್ಕೊಡ್ತಾರೆ ಅಷ್ಟೇ ಅಂತ ವಿವೇಕ್ ಹೇಳಿ ಭಯಪಡ್ತಾರೆ. ಈಗ ಶಕ್ತಿಗಿಂತ ಯುಕ್ತಿ ತೋರಿಸ್ಬೇಕು ಅಂತ ನವದೀಪ್ ಹೇಳ್ತಾರೆ. ಡ್ಯಾಡ್ ಬನ್ನಿ ಹೋಗೋಣ ಅಂತ ವಿವೇಕ್ ಹೇಳ್ತಾರೆ. ಬದುಕಿ ಉಳಿಬೇಕು ಅಂದ್ರೆ ನಾವೇನಾರು ತಿನ್ಬೇಕು, ಬಾ ಪ್ರಸಾದ ಇಸ್ಕೊಳ್ಳೋಣ ಅಂತ ನವದೀಪ್ ವಿವೇಕ್ ನ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ನವದೀಪ್ ಹಾಗೂ ವಿವೇಕ್ ಬೆಡ್ಶೀಟ್ ಹಾಕೊಂಡು ಪ್ರಸಾದ ಇಸ್ಕೊಳ್ಳಕ್ಕೆ ಹೋಗ್ತಾರೆ. ಹಾಗೆ ಅಲ್ಲಿದವರೆಲ್ಲ ಹೇಳ್ತಿರ್ತಾರೆ ಇಲ್ಲಿ ಹೊಸದಾಗಿ ಬಂದವ್ರಿಗೆ ಎಂಟ್ರಿ ಇಲ್ಲ ಅಂತ ಹೇಳ್ತಾರೆ. ಅಯ್ಯೋ ಸ್ವಲ್ಪ ಪ್ರಸಾದ ಇಸ್ಕೊಂಡು ಹೋಗ್ತೀವಿ ಅಂತ ನವದೀಪ್ ಹೇಳ್ತಾರೆ. ರಾಮಾಚಾರಿ ಹಾಗೂ ಚಾರು ನವದೀಪ್ ಹಾಗೂ ವಿವೇಕೆ ಪ್ರಸಾದ ಕೊಡಕ್ ಬರ್ತಾರೆ. ಏನಪ್ಪಾ ನೀವು ಇಂತ ಬಿಸಿಲು ರಗ್ ಹೊಚ್ಕೊಂಡಿದ್ದೀರಲ್ಲ, ಮುಖ ತೋರಿಸಿ ಅಂತ ರಾಮಾಚಾರಿ ಹೇಳ್ತಾರೆ. ನೀವು ನಮ್ಮ ಮುಖನ ನೋಡ್ಬಾರ್ದಪ್ಪ ಅಂತ ನವದೀಪ್ ಹೇಳ್ತಾರೆ. ಮುಖ ನೋಡ್ಬಾರ್ದ ಯಾಕಪ್ಪ ಅಂತ ಜಾನ್ಕಮ್ಮ ಹೇಳ್ತಾರೆ. ನಾವು ಒಂದ್ ಟೈಮ್ ಅಲ್ಲಿ ಮಾಡ್ಬಾರ್ದು ಪಾಪ ಮಾಡ್ಬಿಟ್ಟಿದೀವಿ, ಅದಕ್ಕೆ ಮುಖ ತೋರ್ಸಕ್ಕಾಗಲ್ಲ ಅಂತ ವಿವೇಕ್ ಹೇಳ್ತಾರೆ. ಅದಕ್ಕೆ ಒಳ್ಳೆ ಕೆಲಸ ಮಾಡಿ ಅಂತ ಹೇಳೋದು. ನೋಡ್ರಪ್ಪ ಇಲ್ಲಿ ಇದು ಕಲಿಯುಗ, ಇವಾಗ ಮಾಡಿದ ಪಾಪಕ್ಕೆ ಇವಾಗ್ಲೇ ಪ್ರಾಯಶ್ಚಿತ ಆಗುತ್ತಂತೆ, ಮುಂದಿನ ಜನ್ಮದವರೆಗೂ ಕಾಯದ್ ಬಿಡುವಂತೆ ಎಲ್ಲ ಅನುಭವಿಸ್ಬೇಕು ಅಂತ ರಾಮಾಚಾರಿ ಹೇಳ್ತಾರೆ. ಹೊಟ್ಟೆ ಹಸಿತಿದೆ ಮತ್ತು ಪ್ರಸಾದ ಕೊಡಿ ಅಂತ ನವದೀಪ್ ಹೇಳ್ತಾರೆ. ಬುದ್ಧಿವಾದಿ ಅಂತ ಹೇಳಿ ಆ ದೇವರ ಹತ್ರ ಬೇಡ್ಕೊಂಡು ಪ್ರಸಾದ ಇಸ್ಕೊಳ್ಳಿ ಅಂತ ಜಾನ್ಕಮ್ಮ ಹೇಳ್ತಾರೆ. ಹಾಗೆ ಹೇಳ್ತಿರ್ತಾರೆ. ಅಮ್ಮ ಹಸು ಅಂತ ಹೇಳಿದಾಗ ಜಾಸ್ತಿ ಮಾತಾಡ್ಬೇಡಮ್ಮ, ಪರವಾಗಿಲ್ಲ ತಗೊಳ್ಳಿ ಅಂತ ಹೇಳಿ ರಾಮಾಚಾರಿ ಕೊಡ್ತಾರೆ. ಪ್ರಸಾದ ಕೊಟ್ಬಿಟ್ಟು ರಾಮಾಚಾರಿ ಚಾರು ಜಾನ್ಕಮ್ಮ ಹೋಗ್ತಿದ್ರೆ ನವದೀಪ್ ವಿವೇಕ್ ಲುಕ್ ಕೊಡ್ತಾರೆ. ಹಾಗೆ ಆ ಕಡೆ ಗಣಪ ಇದರ ಅನಿತಾ ನಿನ್ನ ಅಮ್ಮನ ಮನೆ ಬಿಟ್ಟು ಓಡಿಸು ಅಂತ ಹೇಳಿದ್ರೆ ಹೇಳ್ತಾರೆ. ನಿಜವಾಗ್ಲೂ ಜಾನ್ಸಿನೇ ಒಳ್ಳೆವಳು ಕಂಡ್ರೆ, ಅವಳು ಒಂದಿನ ನಮ್ಮನ್ನ ಯಾರು ಮನೆ ಬಿಟ್ಟು ಓಡಿಸ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ, ನಮ್ಗೆ ಅಡ್ಜಸ್ಟ್ ಆಗಿ ಬದುಕ್ತೀನಿ ಅಂತ ಬಂದವಳು ಅಂತ ಲಲಿತಾ ಹೇಳ್ತಾರೆ. ನಮ್ ಜಾನ್ಸಿ ಗುಣಕ್ಕೂ ನಮ್ಮ ಅನಿತಾ ಗುಣಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ಗಣಪ ಬೇಜಾರ್ ಮಾಡ್ಕೊಂಡು ಹೇಳ್ತಾರೆ. ಆಕೆ ಸಮಯಕ್ಕೆ ಇಲ್ಲಿ ಸಂಗೀತ ಬರ್ತಾರೆ. ಜಾನ್ಸಿ ಅತ್ತಿಗೆ ಇರೋರ್ಗು ಅವ್ರ ಒಳೆತನ ಯಾರು ಅರ್ಥ ಮಾಡ್ಕೊಳ್ಳಿ, ನೀವು ಎಲ್ಲ ಜಾನ್ಸಿ ಅತ್ತಿಗೆ ನಿಮ್ಮನ್ಸಲಿ ಜಾಗ ಕೊಟ್ಬಿಟ್ಟಿದ್ದೀರಾ ಅಂತ ಇಲ್ಲಿ ಸಂಗೀತ ಹೇಳ್ತಿದ್ರೆ ಗಣಪ ಹಾಗೂ ಲಲಿತಾ ಅವರಂತೂ ತುಂಬಾನೇ ಬೇಜಾರಾಗ್ತಾರೆ. ಅಲ್ಲರಿ ಅವಳು ಚಿನ್ನಸ್ಪುರಲ್ಲಿ ಬಾಯಲ್ಲಿ ಇಟ್ಕೊಂಡು ಹುಟ್ಟುದು ಇಷ್ಟೊಂದು ಅಲಂಕಾರ ಒಂದಿನೂ ತೋರಿಸ್ತಾ ಇಲ್ಲ ಪಾಪ, ನಮ್ಮನೆ ಸೊಸೆಯಾಗಿ ನಮ್ಮಲ್ಲೇ ಒಬ್ಳಾಗಿ ಬದುಕ್ತಿದ್ಲು, ನಿಜವಾಗ್ಲೂ ಅವಳು ಅಪ್ರಾಂಜಿ ಅಂತ ಹುಡುಗಿ ಕಂಡ್ರಿ ಅಂತ ಹೇಳಿ ಲಲಿತಾ ಅವರು ಒಗ್ಳುತ್ತಿರ್ತಾರೆ. ಆದ್ರೂ ನೀವ್ ಯಾರು ಅತ್ತೆನ ಅರ್ಥನೇ ಮಾಡ್ಕೊಳ್ಳಿಲ್ಲ ಅಂತ ಇಲ್ಲಿ ಸಂಗೀತ ಹೇಳ್ತಾರೆ. ನೋಡು ಸಂಗೀತ ಎಲ್ಲ ಆಗೋಗಿದೆ, ಈಗ ಏನು ಮಾತಾಡಿದ್ರೆ ಪ್ರಯೋಜನ ಇಲ್ಲ ಅಂತ ಲಲಿತಾ ಹೇಳ್ತಾರೆ. ಇದೇ ಲಲಿತಾ ಮನೆ ಮುಂಚೆ ತರ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಯಾವ್ದೇ ಕಾರಣಕ್ಕೂ ಅನಿತಾ ಮದುವಾಗಿ ಈ ಮನೆಗೆ ಬರಬಾರ್ದು ಅಂತ ಗಣಪ ಹೇಳ್ತಾರೆ. ಹೌದು ಗಣಪ, ನೀವು ಹೇಳ್ತಿರೋದು ಸರಿಯಾಗಿದೆ ಅಂತ ಸಂಗೀತ ಹೇಳ್ತಾರೆ. ಹೇಗಾದ್ರೂ ಮಾಡಿ ಈ ಮದ್ವೆನ ನಾವು ತಡಿಲೇಬೇಕು ಅಂತ ಗಣಪ ಅವರು ಹೇಳ್ತಾರೆ. ಲಲಿತಾ ಹಾಗೂ ಸಂಗೀತ ಹೂ ಅಂತ ಹೇಳ್ತಾರೆ. ಹಾಗೆ ಆ ಕಡೆ ನವದೀಪ್ ಹಾಗೂ ವಿವೇಕ್ ಮಾತಾಡ್ಕೊತಿರ್ತಾರೆ. ಅವ್ರು ನನ್ಗೆ ಮೋಸ ಮಾಡಿದ್ರಲ್ವಾ, ನಾನು ಈ ಸ್ಥಿತಿ ಬರಕ್ಕೆ ಅವ್ರ ಕಾರಣ ಅಲ್ವಾ ಅಂತ ಹೇಳಿ ಇಲ್ಲಿ ಒಂದು ಬಾಂಬನ್ನ ತೆಗೆದು ದೀಪ ಅವ್ರು ಏನ್ ಮಾಡಿರ್ತಾರೆ ಅಂದ್ರೆ ಜಾನ್ಕಮ್ಮ ಅವ್ರು ಇಟ್ಕೊಂಡಿದ್ದಂತ ದೇವ್ರ ಸಾಮಾನ್ ಬುಟ್ಟಿ ಇತ್ತಲ್ಲ ಅದ್ರೊಳಗಡೆ ಹಾಕ್ಬಿಟ್ಟಿರ್ತಾರೆ. ಆದ್ರೆ ಇಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಅದನ್ನ ವಿವೇಕ್ ಕದ್ದಿರ್ತಾರೆ. ದೋಸ್ತಿದಂಗೆ ನಾವು ದೀಪ್ ಶಾಕ್ ಆಗ್ತಾರೆ. ಏನಕ್ಕೆ ತಂದೆ ಅಂತ ನಾವು ದೀಪ್ ಕೂಗಾಡ್ತಿದ್ರೆ ಅದ್ರಲ್ಲಿ ಬಾಳೆಹಣ್ಣು ಮತ್ತೆ ತೆಂಗಿನಕಾಯಿ ಇತ್ತಲ್ಲ ಅದನ್ನ ತಿನ್ನೋಣ ಅಂತ ತಂದೆ ಅಂತ ವಿವೇಕ್ ಹೇಳ್ತಿದಂಗೆ ಅದು ಅಂತ ಸೌಂಡ್ ಬರುತ್ತೆ. ಹಾಗಾಗಿ ಅವ್ರ ಬಟ್ಟೆ ಎಲ್ಲ ಸುಟ್ಟೋಗುತ್ತೆ, ಮುಖ ಎಲ್ಲ ಕಪ್ಪಗಾಗೋಗುತ್ತೆ. ಅಲ್ಲಮ್ಮ ಈಗ ಯಾರಮ್ಮ ಪಟಾಕಿ ಹೊಡಿತಿರೋದು ಅಂತ ರಾಮಾಚಾರಿ ಹೇಳ್ತಾರೆ. ಎಲ್ಲೋ ನಮ್ಮ ಮುರಾರಿ ಅಂತವ್ರು ಪಟಾಕಿ ಹಬ್ಬ ಮುಗಿದ್ಮೇಲೆ ಇವಾಗ ಪಟಾಕಿ ಹೊಡಿತಿದ್ದಾರೆ ಅಂತ ಜಾನ್ಕಮ್ಮ ಹೇಳ್ತಾರೆ. ಆ ಕಡೆ ಜಾನ್ಸಿ ಬಿಸಿಬೇಳೆ ಬಾತ್ಗೆ ತುಪ್ಪ ಹಾಕೊಂಡು ಖಾರ ಬುಂದಿ ಹಾಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಚಾನ್ಸಿ ಹೇಳ್ತಾರೆ. ಅಲ್ಲ ಮೇಡಮ್, ನೀವು ಬಿಸಿಬೇಳೆ ಬಾತ್ ತಿಂತಾ ಇರ್ಲಿಲ್ವಲ್ಲ ಅಂತ ಇಲ್ಲಿ ಅಲ್ಲಿ ಹಾಗೂ ತಬ್ಲಾ ಹೇಳ್ತಾರೆ. ಮೇಡಮ್ ನಂಗೆ ಅರ್ಥ ಆಯ್ತು, ರಾಘು ಸರ್ಗೆ ಬಿಸಿಬೇಳೆ ಬಾತ್ ಅಂದ್ರೆ ಇಷ್ಟ, ನೀವು ಮೇಲ್ಗಡೆಯಿಂದ ನಾನು ಎಲ್ಲ ಮತ್ ಬಿಟ್ಟಿದ್ದೀನಿ, ನನ್ನ ಸಂಬಂಧನ ಕಳ್ಕೊಂಡಿದ್ದೀನಿ, ಆದ್ರೆ ನಿಮ್ಗೆ ಆ ಸಂಬಂಧನೇ ಎಳಿತಾ ಇದೆ ಅಲ್ವಾ, ನೀವ್ ಯಾವತ್ತೂ ರಾಘವೇಂದ್ರ ಸರ್ ನಾ ಮರೆಯಕ್ಕಾಗಲ್ಲ ಅಂತ ಹೇಳ್ತಾರೆ. ಚಾನ್ಸಿ ಬೇಜಾರಾಗ್ತಾರೆ. ಹಾಗೆ ಆ ಕಡೆ ಗಣಪ ಹೇಳ್ತಿದ್ದಾರೆ. ಮಂಜುಳಾ ಸ್ವಲ್ಪ ಯೋಚನೆ ಮಾಡು, ಅವ್ಳು ಬರಕ್ಕಿಂತ ಮುಂಚೆನೆ ಇಷ್ಟೆಲ್ಲ ಮಾಡ್ತಿದ್ದಾಳೆ, ಅವ್ಳು ಯಾಕೋ ಈ ಮನೆ ಸೊಸೆ ಆಗೋಕೆ ಯೋಗ್ಯತೆ ಇಲ್ಲ ಅಂತ ಗಣಪ ಹೇಳ್ತಾರೆ. ನೀವ್ ಯಾರು ಏನು ಮಾತಾಡ್ಬೇಡಿ, ಏನೇ ಆದ್ರೂ ಅನಿತಾರೆ ಈ ಮನೆ ಸೊಸೆ ಅಂತ ಹೇಳಿ ಮಂಜುಳಾ ಕೋಪ ಮಾಡ್ಕೊಂಡು ಹೊರಟೋಗ್ತಾರೆ. ಈ ಮನೇಲಿ ಇನ್ನು ಏನೇ ನೋಡ್ಬೇಕು ಅಂತ ಬೇಜಾರಾಗ್ತಾ ಹೋಗ್ತಾರೆ. ಹಾಗೆ ಇಲ್ಲಿ ಲಾಸ್ಟ್ ಅಲ್ಲಿ ಗಣಪ ಹಾಗೂ ಸಂಗೀತ ಉಳ್ಕೋತಾರೆ. ಈ ವಿಷಯದಲ್ಲಿ ನಾವು ಖಂಡಿತ ಬಾವಿಗೆ ಬೀಳೋದ್ ಬೇಡ ಅಂತ ಗಣಪ ಹೇಳ್ತಾರೆ. ನೋಡಿ ದೊಡ್ಡಪ್ಪ ಜೊತೆ ಯಾರಿದ್ದಾರೋ ಏನೋ ಗೊತ್ತಿಲ್ಲ, ನಾನಂತೂ ಯಾವಾಗ್ಲೂ ಇರ್ತೀನಿ, ಏನಾದ್ರೂ ಮಾಡಿ ಈ ಮದ್ವೆನ ನಿಲ್ಸೋಣ ಅಂತ ಸಂಗೀತ ಹೇಳ್ತಾರೆ. ಇಲ್ಲಿ ಗಣಪ ಒಪ್ಕೋತಾರೆ. ಹಾಗೆ ಆ ಕಡೆ ರಾಘು ಮಿಥುನ್ ಗಾಡಿ ಹೋಗ್ತಿದ್ರೆ ಅನಿತಾ ತಡಿತಾರೆ. ನಾನು ಹೋಗ್ಬೇಕು, ನನ್ನನ್ನು ಡ್ರಾಪ್ ಮಾಡಿ ಅಂತ ಅನಿತಾ ಹೇಳ್ತಾರೆ. ಅಲ್ಲ ಹೋಗ್ಬೇಕಾದ್ರೆ ಈ ತರ ಕೈ ತೋರಿಸಬಾರ್ದು ಅಂತ ಗೊತ್ತಾಗಲ್ವಾ ಅಂತ ರಾಘು ಬೈತಾರೆ. ಅಲ್ಲ ಹೆಂಡತಿ ಅವಳು ಹೋಗ್ತಾ ಇದೆ ಬಾವಿಗಂಡ ಡ್ರಾಪ್ ಮಾಡ್ಬೇಕು ಅಂತ ಗೊತ್ತಾಗಲ್ವಾ ಬಾವಿಗಂಡ ಅಂತ ಅನಿತಾ ಹೇಳ್ತಿದ್ರೆ ರಾಘು ಕೋಪ ಮಾಡ್ಕೋತಾರೆ. ಆ ಕಡೆ ಪಲ್ಲವಿ ಮಿಥುನ್ಗೆ ಕಾಲ್ ಮಾಡಿರ್ತಾರೆ. ಅನಿತಾ ಅದು ಜಾಸ್ತಿ ಆಯ್ತು, ನಾವು ಈ ಹಂತದವರೆಗೂ ತಗೋಬರ್ಬೇಕು ಅಂತ ನಾವಿಬ್ರು ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ವಿ ಅಂತ ನನಗೆ ಮತ್ತೆ ಮಿಥುನ್ ನಿನ್ಗೆ ಗೊತ್ತು, ಅನಿತಾಗೆ ವಾರ್ನಿಂಗ್ ಕೊಡ್ತಿರೋ ಏನ್ ಕೊಡ್ತಿರೋ ಗೊತ್ತಿಲ್ಲ, ಆದಷ್ಟು ಅವಳಿಂದ ಅಂತ ಪಲ್ಲವಿ ಹೇಳ್ತಾರೆ. ಮಿಥುನ್ ಬೇಜಾರಾಗ್ತಾರೆ. ಹಾಗೆ ಆ ಕಡೆ ಅನಿತಾ ಹೇಳ್ತಿರ್ತಾರೆ. ಸಂಪತ್ ಕುಮಾರ್ ಅಂಕಲ್ ಮನೆಗೆ ಹೋಗ್ಬೇಕು ಅಂತ ಅನಿತಾ ಹೇಳ್ತಾರೆ. ಅವ್ರ ಮನೆಗೆ ಯಾವ್ದೇ ಕಾರ್ಡ್ಗೂ ಹೋಗಲ್ಲ ಅಂತ ರಾಘು ಹೇಳ್ತಾರೆ. ಅಶೋಕ್ ಕಾರ್ಡ್ ಕೊಡ್ಬೇಕು ಹೋಗೋಣ ಅಂತ ಅನಿತಾ ಹೇಳ್ತಾರೆ. ನೀವ್ ಬರೀ ಕಾರ್ಡ್ಗೆ ಮದ್ವೆ ಬನ್ನಿ ಅಂತ ಹೇಳಕ್ ಹೋಗ್ತಿಲ್ಲ, ಈ ಟಾಸ್ಕ್ ಅಲ್ಲಿ ನಾನ್ ಗೆದ್ದು ನಿನ್ ಮೊಮ್ಮಗಳನ್ನ ನಾನು ನೆನಗೆ ಉಳಿಸಿದೀನಿ ಅಂತ ಹೇಳಕ್ ಹೋಗ್ತಿದ್ದೀರಾ ಅಂತ ಗೊತ್ತು, ಯಾವ್ದೇ ಕಾರ್ಡ್ಗೂ ನಾನು ಹೋಗಲ್ಲ, ಒಂದ್ಸರಿ ನಾನು ಮುಂದೆ ಇಟ್ಟಿರೋ ಎಚ್ಚರ ಹಿಂದೆ ಸರಿಯಲ್ಲ ಅಂತ ರಾಘು ಹೇಳ್ತಾರೆ. ನಾನ್ ಹೇಳ್ತೀನಿ ಕೇಳಿಸ್ಕೊಳ್ಳಿ, ನೀವು ಇಲ್ಲಿಂದ ನನ್ನನ್ನ ಕರ್ಕೊಂಡು ಹೋಗಿಲ್ಲ ಅಂದ್ರೆ ನೀವು ನನ್ನ ಹೆಣ ನೋಡ್ಬೇಕಾಗುತ್ತೆ ಅಂತ ಹೇಳಿ ಅನಿತಾ ಹೋಗ್ತಾರೆ. ರಾಘು ಡೋಂಟ್ ಕೇರ್ ಅನ್ನೋ ತರ ಕೂತಿರ್ತಾರೆ. ಇಂದಿನ ಸಂಚಿಕೆ ಮುಕ್ತ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ಫನ್ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.